ರಾಮಚಂದ್ರಪ್ಪ ಅವರು ಕೂಡ ಒತ್ತಾಯ ಮಾಡಿದ್ದಾರೆ. 1 ತಿಂಗಳ ಒಳಗಾಗಿ ಕಡ್ಡಾಯ ಅಗ್ರಸ್ಥಾನದಲ್ಲಿರುವಂತೆ ಸರ್ಕಾರ ನೋಡ್ಕೊಳ್ಬೇಕು. ಹೌದಮ್ಮ, ನಾವು ಅದನ್ನ ಮಾಡ್ತೇವೆ. ಮಾಡೋದಿಲ್ಲ ಅಂತ ಎಲ್ಲಿ ಹೇಳಿದೀವಿ? 1 ತಿಂಗಳು 2 ತಿಂಗಳು ಒಂದಿಷ್ಟು ಸಮಯ ನಿಗದಿ ಮಾಡ್ತೇವೆ, ಕೊಡ್ತೀವಿ. BBMP-ನವರು ಫೆಬ್ರವರಿ ಒಳಗಾಗಿ ನೀವು ಇದನ್ನೆಲ್ಲ ಕ್ರಮ ತಗೊಳ್ಳಿ ಅಂತೇಳಿ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಸ್ವಲ್ಪ ಸಂಯಮನೂ ಇರಬೇಕಲ್ವಾ? ಸರಿಯಾಗಿ ಅಂದ್ರೆ ಹೆಂಗೆ ಹೇಳಿ, ನೀವೇ ಹೇಳಿ. ಅವ್ರನ್ನ ಕೇಳ್ತೇನೆ ನಾನು. ಸರಿಯಾಗಿ ಅಂದ್ರೆ ಹಂಗೆ ಪೊಲೀಸ್ನವರು ಸರಿಯಾಗಿ ಅಂದ್ರೆ ಹಂಗೆ ನೀವು ಬೀದಿನಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡ್ತೀರಿ, ನಿಮ್ಗೊಂದು ಅರ್ಧ ಗಂಟೆ ಸಮಯ ಕೊಡ್ತಾರೆ ಪೊಲೀಸ್ನ. ಆಯ್ತಪ್ಪ, ಅವರು ಪ್ರತಿಭಟನೆ ಮಾಡ್ತಾರೆ, ಒಂದು ಹಾಫ್ ಅನ್ ಅವರು ಕೂತ್ಕೊಂಡಿದ್ದು ನಿಮ್ಮ ಏನು ಅನಿಸಿಕೆ ಇರುತ್ತೆ ಅದನ್ನು ಸಾರ್ವಜನಿಕವಾಗಿ ತಿಳಿಸ್ತೀರಿ ಅಂತೇಳಿ ಒಂದು ಹಾಫ್ ಅನ್ ಅವರ್ ಟೈಮ್ ಕೊಡ್ತಾರೆ. ಅದಾದ್ಮೇಲೆ ಏನು ಮಾಡಬೇಕು ನೀವೇ ಹೇಳಿ. ಆ ಕೆಲಸ ಪೊಲೀಸ್ನವ್ರು ಮಾಡಿದ್ದಾರೆ. ನೀವು ಇದು ಏನದು ಶಾಪಿಂಗ್ ಸೆಂಟರ್ಗಳಲ್ಲೆಲ್ಲ ಹೋಗಿ ಆ ಬೋರ್ಡ್ಗಳೆಲ್ಲ ಕಿತ್ತಾಕಿ ಅವ್ರ ಮೇಲೆ ದಾಂಧಲೆ ಮಾಡಿ ಅದೆಲ್ಲ ಮಾಡುವಾಗ ಪೊಲೀಸ್ನವ್ರು ಏನು ಮಾಡಬೇಕಿಲ್ಲ? ಅವರು ಅಂಗಡಿಯವರು, ಶಾಪಿಂಗ್ ಮಾಲ್ನವರು, ಅವರು ರಕ್ಷಣೆ ಬೇಕು ಅಂತ ಅವರು ಹೇಳ್ತಾರೆ. ರಕ್ಷಣೆ ಕೊಡಬೇಕಾ ಬೇಡ ಹೇಳಿ? ಸಾರ್ವಜನಿಕ ಆಸ್ತಿ ಪಾಸ್ತಿಗಳು ನಷ್ಟ ಆಗೋದನ್ನ ನೋಡಿಕೊಂಡು ಪೊಲೀಸ್ನವರು ಸುಮ್ಮನೆ ಕೂರಬೇಕು ಅಂದರೆ ಅದು ಆಗೋದಿಲ್ಲ, ಸಾಧ್ಯ ಇಲ್ಲ ಅದು.